ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರ ಮೈಸೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಹೀಗಾಗಿ ಮೈಸೂರಿನ ಕೇಂದ್ರ ಬಿಂದು ಆಗಿರುವಂತಹ ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನು ನೋಡೋದಕ್ಕೆ ಹೆಚ್ಚು ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಅರಮನೆ ಉಪನಿರ್ದೇಶಕರಂತಹ ಸುಬ್ರಹ್ಮಣ್ಯ ಅವರಿದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್, ಈಗಾಗಲೇ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ಬಾರಿ ಮಾಗಿ ಉತ್ಸವ ಅಂತೇಳಿ ಫಲಪುಷ್ಪ ಪ್ರದರ್ಶನ ಕೂಡ ಇಟ್ಟಿದ್ದೀರಾ. ನಿಮ್ಮ ನಿರೀಕ್ಷೆಯಂತೆ ಜನ ಬಂದಿದ್ದಾರೆ ಸರ್? ನಿರೀಕ್ಷೆಯಂತೆ ಜನ ಬಂದಿದ್ದಾರೆ, ನಿರೀಕ್ಷೆಗೂ ಮೀರಿ ಬರ್ತಾ ಇದ್ದಾರೆ. ನಮಗೆ ಈಗ ನೋಡಿ, ನಿನ್ನೆ ಒಂದೇ ದಿನ ಅಡಲ್ಟ್ಸ್ 30,000 ಜನ ಬಂದರೆ, ಮಕ್ಕಳು ಒಂದು 4,000 to 5,000 ಮಕ್ಕಳಿದ್ದಾರೆ, ಶಾಲಾ ಮಕ್ಕಳುಗಳು ಬರ್ತಾ ಇದ್ದಾರೆ. ಸೊ ನಮಗೆ ಕಂಫರ್ಟಬಲ್ 10,000 to 12,000 ಜನ ಬೆಳಗಿಂದ ಸಂಜೆವರೆಗೆ ನಾವು ಕಂಫರ್ಟಬಲ್ ಆಗಿ ತೋರಿಸಿ ಕಳಿಸ್ಬೋದು. ಬಹುಶಃ ನಾವು ಮಾಗಿ ಉತ್ಸವ ಪ್ರಾರಂಭ ಮಾಡಿದ್ದೇ ಈ ಉದ್ದೇಶಕ್ಕೆ. ಅದು ಕ್ರೌಡು ಅಲ್ಲಿಗೊಂದು ಅರ್ಧ ಇಲ್ಲಿಗೊಂದು ಅರ್ಧ ಬರಲಿ ಅಂತ ಉದ್ದೇಶ. ಬಟ್ ಕ್ರೌಡ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಕ್ರೌಡು ತುಂಬ ಜಾಸ್ತಿ ಆದಾಗ ಕ್ರೌಡ್ಗೂ ತೊಂದರೆ, ನಮಗೂ ತೊಂದರೆ, ನಮ್ಮ ಸ್ಟಾಫ್ಗೂ ಕೂಡ ಬೆಳಗಿಂದ ಸಂಜೆವರೆಗೆ ಮೇಂಟೈನ್ ಮಾಡಿ ಅಷ್ಟಲ್ಲೇ ಅವರು ಕೂಡ ಹೈರಾಣ ಆಗ್ತಾರೆ. ಸೊ ಆದರೂ ಕೂಡ ಕ್ರೌಡ್ಗೆ ಎಲ್ಲೂ ನಾವು ಅವ್ರಿಗೆ ಯಾವುದೇ ಥರ ತೊಂದರೆ ಆಗದಿರೋ ಥರ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಫುಲ್ 100% ಕಂಫರ್ಟ್ ಕೊಡ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 10,000 to 12,000 ಜನ ಬರೋ ಒಂದು ನಮ್ಮ ಲಿಮಿಟೇಷನ್ಸಲ್ಲಿ 30,000-35,000 ಜನ ಬಂದಾಗ ವಿ ಹ್ಯಾವ್ ಅವರ್ ಓನ್ ಪ್ರೆಷರ್ ಇರುತ್ತೆ. ಸೊ ಈ ಥರ ಆದ್ದರಿಂದ ಸಂಜೆ ಕೂಡ ಕಲ್ಚರ್ ಪ್ರೋಗ್ರಾಮ್ ಇದೆ. ಅದನ್ನೂ ಎಲ್ಲ ಲೆಕ್ಕ ತೆಗೆದುಕೊಂಡ್ರೆ ನಮಗೆ ನಿಯರ್ಲಿ ನಮ್ಮ ಪ್ಯಾಲೇಸ್ ಪ್ರಿಮಿಸಸ್ಸಲ್ಲಿ ಒಂದು ದಿನಕ್ಕೆ 75,000 ಜನ ಬರ್ತಾಯಿದ್ದಾರೆ, ಈಸಿಯಾಗಿ ಬರ್ತಾಯಿದ್ದಾರೆ. ಒಂದು ದಿನಕ್ಕೆ 75,000 ಜನ ನಮ್ಮ ಕಲ್ಚರ್ ಪ್ರೋಗ್ರಾಮು, ಫ್ಲವರ್ ಶೋ ಟಿಕೆಟ್ ತೆಗೆದುಕೊಂಡೇ 35,000 ಜನ ಬರ್ತಾಯಿದ್ದಾರೆ ಅಂತ ಹೇಳಿದ್ರೆ, ಸಂಜೆ ಕಾರ್ಯಕ್ರಮ, ಕಲ್ಚರ್ ಪ್ರೋಗ್ರಾಮ್ಗೆ ಎಲ್ಲ ಸೇರಿದ್ರೆ ಅಷ್ಟು ಜನ ಸತತವಾಗಿ ಬರ್ತಾ ಇದ್ದಾರೆ. ಸರ್, ಈಗ ಸಂಜೆ ಕಲ್ಚರಲ್ ಪ್ರೋಗ್ರಾಮ್ ಇದೆ ಮತ್ತು ಫ್ಲವರ್ ಶೋ ಇದೆ. ಈ ಫ್ಲವರ್ ಶೋನ ಏನು ನಿಮ್ಮ ಒಂದು ಬೆಳಕು ಮತ್ತು ಈ ಲೈಟಿಂಗ್ಸಲ್ಲಿ ಇಲ್ಯುಮಿನೇಷನ್ ನೋಡೋಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಫ್ಲವರ್ಸ್ಗಳನ್ನು ಕೂಡ ಯಾವಾಗ ಬದಲಾವಣೆ ಮಾಡ್ತೀರಿ? ಅದು ಯಾವ ಥರ? ಈಗ ಇಲ್ಯುಮಿನೇಷನ್ನು ಕಂಟಿನ್ಯೂಸ್ ಆಗಿರ್ತದೆ. ಫ್ಲೇವರ್ ಅಂದರೆ ತಮಗೆ ಗೊತ್ತೇ ಇದೆ, 10 ದಿನದ ಕಾರ್ಯಕ್ರಮ. ನಾವು ಮೊದಲನೇ ದಿನ ನಾವು ಫ್ಲೇವರ್ ಹಾಕಬೇಕು ಅಂದರೆ ಮಿನಿಮಮ್ ಅಂತ ಹೇಳಿದ್ರೆ 2 ದಿನ ಮುಂಚೆ ಅವನು ಫ್ಲೇವರ್ನ ಪರ್ಚೇಸ್ ಮಾಡಿಬಿಟ್ಟು ಇಲ್ಲಿ ಹಾಕಬೇಕಾಗುತ್ತೆ. ಮಾಡೆಲ್ಗಳನ್ನು ಮಾಡಿದ್ದೀವಿ. ಒಂದೊಂದು ದೊಡ್ಡ ಮಾಡೆಲ್ಗೆ ಒಂದು 4 ಟನ್ನು 3 ಟನ್ನು ಹೂಗಳನ್ನು ನಾವು ಪರ್ಚೇಸ್ ಮಾಡಿ ಹಾಕಬೇಕಾಗತ್ತೆ. ಈಗ ನೆಕ್ಸ್ಟ್ ನಾವು ಈಗ ಫ್ಲೇವರ್ನ 26ನೇ ತಾರೀಕು ಬೆಳಗಿನಿಂದ ಚೇಂಜ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. 27ನೇ ತಾರೀಕಿಗೆ ಫ್ಲೇವರ್ ಕಂಪ್ಲೀಟ್ ಚೇಂಜ್ ಆಗಿರ್ತದೆ. ಪ್ರವಾಸಿಗರಿಗೆ ನಿಮ್ಮ ಸುದ್ದಿವಾಹಿನಿಯ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೆಕ್ಸ್ಟು ಫ್ಲೇವರ್ ಶೋ ನೋಡೋಕ್ಕೆ ಬರೋರು 27ನೇ ತಾರೀಕಿಂದ ಕಂಟಿನ್ಯೂಸ್ 5 ದಿನ ಬಂದರೆ ನೀವು ಫ್ರೆಶ್ ಫ್ಲೇವರ್ಸ್ನ ನೀವು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ. ಸರ್, ಮತ್ತು ಈಗ ಕೋವಿಡ್ ಕೂಡ ಮಾರ್ಗಸೂಚಿ ಇದೆ. ಸಾಕಷ್ಟು ಜನ ಸಾರ್ವಜನಿಕರು, ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಪ್ರವಾಸಿಗರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸೊ ನಾನು ಪ್ರವಾಸಿಗರಿಗೆ ಹೇಳೋಕ್ಕೆ ಬಯಸೋದು, 60 ವರ್ಷ ಮೇಲ್ಪಟ್ಟಿರೋರು ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ. ನಮ್ಮಲ್ಲಿ ಮಾಸ್ಕ್ ಯೂಸ್ ಮಾಡಿಕೊಂಡೇ ದಯವಿಟ್ಟು ನೀವು ಪ್ಯಾಲೇಸ್ಗೆ ಬನ್ನಿ, 60 years ಆ್ಯಂಡ್ ಎಬವ್. ಮತ್ತು ಎರಡನೇ ವಿಷಯ ಅಂತ ಹೇಳಿದ್ರೆ, ಅರಮನೆ ಒಳಾಂಗಣ ಪ್ರಾಂಗಣದಲ್ಲಿ ನೀವು ಹೋದಾಗ ಆದಷ್ಟು ಸ್ವಲ್ಪ ನೀವು ಹಿರಿಯರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡೇ ಹೋಗಿ. ಹೊರ ಅಂಗಣದಲ್ಲಿ ಏನಾಗ್ತದೆ, ನಮ್ಮದು 72 acres ಆಫ್ ಲ್ಯಾಂಡ್ ಇರೋದ್ರಿಂದ, ವಿಶಾಲವಾದ ಪ್ರದೇಶ ಇರೋದ್ರಿಂದ ಅಟ್ಲೀಸ್ಟ್ ನೀವು ಎಲ್ಲಿ ಗುಂಪು ಜಾಸ್ತಿ ಇಲ್ಲ ಆ ಜಾಗದಲ್ಲಿ ನಿಂತ್ಕೊಂಡು ನೀವು ನೋಡ್ಬೋದಾಗಿರುತ್ತೆ. ಬಟ್ ಒಳಾಂಗಣ ಪ್ರವೇಶ ಮಾಡಿದಾಗ ನೀವು ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಏನು ಅರಮನೆಯ ಉಪನಿರ್ದೇಶಕರಾದಂತಹ ಸುಬ್ರಹ್ಮಣ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಸಾಕಷ್ಟು ನಮ್ಮ ನಿರೀಕ್ಷೆಗೆ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಬರ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಮಾಗಿ ಉತ್ಸವ ಸಾಕಷ್ಟು ಸಕ್ಸಸ್ಸನ್ನು ಕಾಣ್ತಾ ಇದೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.